22 ಅಧಿಸೂಚನೆಗಳು ಮತ್ತು 80 ವಾರ್ಷಿಕ ವರದಿಗಳು, 91 ಲೆಕ್ಕ ಪರಿಶೋಧನಾ ವರದಿಗಳು, 5 ಅನುಪಾಲನಾ ವರದಿಗಳು ಹಾಗೂ 2 ವಿವರಣಾತ್ಮಕ ಟಿಪ್ಪಣಿಯನ್ನು ವಿಶೇಷ ವರದಿ ಸ್ಥಾನದಲ್ಲಿ ಮಂಡಿಸಲಾಗಿದೆ. ಈ ಉಪವೇಶನದಲ್ಲಿ ಧನ ವಿನಿಯೋಗ ವಿಧೇಯಕವು ಸೇರಿದಂತೆ ಒಟ್ಟು 12 ವಿಧೇಯಕಗಳನ್ನು ಮಂಡಿಸಿ 11 ವಿಧೇಯಕಗಳನ್ನು ಅಂಗೀಕರಿಸಲಾಗಿದೆ. ನಿಯಮ 60 ಅಡಿಯಲ್ಲಿ ನೀಡಿದ 2 ನಿಲುವಳಿ ಸೂಚನೆಗಳನ್ನು ನಿಯಮ 69ಗೆ ಪರಿವರ್ತಿಸುವುದನ್ನು ಸೇರಿದಂತೆ ಒಟ್ಟು 5 ಸೂಚನೆಗಳನ್ನು ನಿಯಮ 69 ಅಡಿ ಚರ್ಚಿಸಲಾಗಿದೆ. ಈ ಉಪವೇಶನದಲ್ಲಿ ಒಟ್ಟು 15 ಅರ್ಜಿಗಳನ್ನು ಸದಸ್ಯರಲ್ಲಿ ಒಪ್ಪಿಸಲಾಗಿದೆ. ಒಟ್ಟು 2791 ಪ್ರಶ್ನೆಗಳನ್ನು ಸ್ವೀಕರಿಸಲಾಗಿದ್ದು, ಸದನದಲ್ಲಿ ಉತ್ತರಿಸಬೇಕಾಗಿದ್ದ 195 ಪ್ರಶ್ನೆಗಳ ಪೈಕಿ 180 ಪ್ರಶ್ನೆಗಳಿಗೆ ಲಿಖಿತ ಮೂಲಕ ಉತ್ತರಿಸುವಂತ 2503 ಪ್ರಶ್ನೆಗಳ ಪೈಕಿ 2254 ಪ್ರಶ್ನೆಗಳಿಗೆ ಉತ್ತರಗಳನ್ನು ಸ್ವೀಕರಿಸಲಾಗಿದೆ. ನಿಯಮ 351 ಅಡಿಯಲ್ಲಿ ಸ್ವೀಕೃತವಾದ 217 ಸೂಚನೆಗಳ ಪೈಕಿ 101 ಸೂಚನೆಗಳಿಗೆ ಉತ್ತರಗಳನ್ನು ಸ್ವೀಕರಿಸಲಾಗಿದೆ. ಗಮನ ಸೆಳೆಯುವ 323 ಸೂಚನೆಗಳ ಪೈಕಿ 158 ಸೂಚನೆಗಳಿಗೆ ಉತ್ತರಗಳನ್ನು ಸದನದಲ್ಲಿ ಚರ್ಚಿಸಿ ಉತ್ತರ ಒದಗಿಸಲಾಗಿರುತ್ತದೆ. 4 ಹಕ್ಕುಚ್ಯುತಿ ಪ್ರಸ್ತಾವಗಳನ್ನು ಸದನ ಮಂಡಿಸಲಾಗಿದ್ದು, ಈ ಪೈಕಿ 3 ಪ್ರಸ್ತಾವಗಳನ್ನು ತನಿಖೆ, ಪರಿಶೀಲನೆ ಮತ್ತು ವರದಿಗಾಗಿ ಹಕ್ಕು ಬಾಧ್ಯತೆಗಳ ಸಮಿತಿಗೆ ವಹಿಸಲಾಗಿದೆ. ಶೂನ್ಯ ವೇಳೆ ಅಡಿಯಲ್ಲಿ 12 ಸೂಚನೆಗಳನ್ನು ಚರ್ಚಿಸಲಾಗಿದೆ. ಖಾಸಗಿ ಸದಸ್ಯರುಗಳ ಈ ಕೆಳಗಂಡಂತ 2 ನಿರ್ಣಯಗಳನ್ನು ದಿನಾಂಕ 26/3/2026 ಸದನ ಮಂಡಿಸಲಾಗಿರುತ್ತದೆ. ಕರಾವಳಿಯ ಅಭಿವೃದ್ಧಿ ಹಿತದೃಷ್ಟಿಯಿಂದ ವಿಶಿಷ್ಟ ಅಧಿಕಾರವುಳ್ಳ ನೂತನ ಮಂಡಳಿಯನ್ನು ರಚಿಸುವ ಬಗ್ಗೆ ಅಥವಾ ಈಗಿರುವ ಕರಾವಳಿ ಅಭಿವೃದ್ಧಿ ಮಂಡಳಿಯ ಅಧಿನಿಯಮ 2023 ಕಾಯ್ದೆಗೆ ಸೂಕ್ತ ತಿದ್ದುಪಡಿ ತರುವ ಬಗ್ಗೆ. 2ನೇದು, ಕಿತ್ತೂರು ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನು ರಚಿಸಿ ಕನಿಷ್ಠ 5,000 ಕೋಟಿಗಳ ಅನುದಾನ ಮೀಸಲಿಡುವ ಬಗ್ಗೆ. ದಿನಾಂಕ 24/3/2026 ಬೆಳಿಗ್ಗೆ 11:35ಕ್ಕೆ ಪ್ರಾರಂಭವಾದ ಸದನವು ಮಧ್ಯರಾತ್ರಿವರೆಗೆ ಅಂದರೆ ಮರುದಿನ ಮುಂಜಾನೆ 1:42 ನಡೆದಿರುವುದು ವಿಧಾನಸಭೆ ಇತಿಹಾಸದಲ್ಲಿ ಅದು ದಾಖಲೆಯಾಗಿರುತ್ತದೆ ಎಂದು ಹೇಳಿಕೆ ಬಯಸಿ ಇದಕ್ಕೆ ಪರಿಗಣನೆ ಸಲ್ಲಿಸುತ್ತೇನೆ. ಸದನ ನಡೆಸಲು ಸಹಕರಿಸಿದ ಸಭಾ ನಾಯಕರಾದ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಯವರಿಗೆ, ಸಚಿವ ಸಂಪುಟ ಸದಸ್ಯರಿಗೆ, ಉಪಸಭಾಧ್ಯಕ್ಷರಿಗೆ, ಸರ್ಕಾರಿ ಮುಖ್ಯ ಸಚೇತಕರಿಗೆ, ವಿರೋಧ ಪಕ್ಷದ ನಾಯಕರಿಗೆ, ವಿರೋಧ ಪಕ್ಷದ ಮುಖ್ಯ ಸಚೇತಕರಿಗೆ, ಎಲ್ಲ ಮಾನ್ಯ ಸದಸ್ಯರುಗಳಿಗೆ, ಮಾಧ್ಯಮ ಪ್ರತಿನಿಧಿಗಳಿಗೆ, ಇಲಾಖೆಯ ಮುಖ್ಯಸ್ಥರಿಗೆ, ಅಧಿಕಾರಿಗಳಿಗೆ, ಸಿಬ್ಬಂದಿ ವರ್ಗದವರಿಗೆ, ವಿಧಾನಸಭೆಯ ಸಚಿವಾಲಯದ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಸದನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡುತ್ತಿದ್ದೇನೆ.